ಇವರು ನನ್ನ ಹತ್ರ ಸುಮಾರು ಸರಿ ಹೇಳಿದರು, ನಿನ್ನ ತಂಗಿ ಶಾರದಾ ಸರಿ ಇಲ್ಲ, ಅವಳನ್ನು ಜಾಸ್ತಿ ನಂಬಬೇಡ ಅಂತ. ಆದರೆ ಕಟ್ಕೊಂಡು ಗಂಡನ ನಂಬದೆ ಇವಳು ನಂಬದ್ನಲ್ಲ ಅಂತ ಇವಾಗ ನಾನೇ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿ ಬಂದಿದೆ. ಸುಮತಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ತೀರಾ? ಏನಾಯ್ತು ಸುಮತಿ, ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ? ಕ್ಷಮಿಸುವಂಥ ತಪ್ಪು ನೀನೇನು ಮಾಡಿದ್ಯಾ ಹೇಳು? ರೀ, ನೀವು ಹೇಳಿದ್ದು ಸರಿ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾವ ವಿಷಯ ಸುಮತಿ? ನೀನು ಏನು ಮಾತಾಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ನಾನು ಏನು ಮಾತಾಡ್ತಿದ್ದೀನಿ ಅಂದರೆ ಅದು... ಹಲೋ, ಹಾಂ ಸಂತೋಷ, ಹೌದಾ? ಒಂದು ಕೆಲಸ ಮಾಡು, ನೀನು ಪ್ರಜ್ವಲ್ ಆಫೀಸ್ ಹತ್ರನೇ ಹೋಗು. ಹಾಂ ಸರಿ ಸರಿ ಆಯಿತು. ಹಾಂ ಸರಿಯಪ್ಪ. ಸುಮತಿ, ಸಂತೋಷ ಇಲ್ಲಿಗೆ ಬಂದಿದ್ದಾನಾ? ಪ್ರಜ್ವಲ್ ಆಫೀಸ್ ಹತ್ರ ಹೋಗು ಅಂತ ಏನೋ ಹೇಳ್ತಾ ಇದ್ದೆ. ಹೌದು ರೀ, ನಾನೇ ಅವನಿಗೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳಿದೆ, ಇಲ್ಲಿಗೆ ಬರ್ತಾ ಇದ್ದಾನೆ. ಏನು, ನೀನು ಫೋನ್ ಮಾಡಿದ್ಯಾ ಸಂತೋಷ್ಗೆ ಇಲ್ಲಿಗೆ ಬಾ ಅಂತ? ಯಾಕೆ? ಅವನು ಬರ್ತಾನಲ್ವಾ, ಆಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಆ ಹುಡುಗನ್ ನೋಡಿ ಎಷ್ಟು ವರ್ಷ ಆಗೋಯ್ತು. ಪಾಪ, ತುಂಬಾ ಒಳ್ಳೆ ಹುಡುಗ ಅವನು. ಹೌದು ರೀ, ನಮಗೆ ಪ್ರಜ್ವಲ್ ಹೇಗೋ ಹಾಗೆ ಸಂತೋಷನೂ ಅಲ್ವಾ? ಸರಿಯಾಗಿ ಹೇಳ್ದೆ ನೋಡು. ನಾನು ಅವನ್ನ ನನ್ನ ಮಗ ಅಂತಾನೆ ತಿಳ್ಕೊಂಡಿದ್ದೀನಿ. ಆದ್ರೆ ಅವ್ರಮ್ಮನ್ ಕಂಡ್ರೆ ಮಾತ್ರ ನನಗಾಗಲ್ಲ. ರೀ, ನಾನು ನಿಮ್ಮನ್ನ ಕ್ಷಮೆ ಕೇಳಿದ್ದು ಇದೇ ವಿಷಯಕ್ಕೆ. ನೀವು ಯಾವಾಗಲೂ ನನ್ನ ಹತ್ರ ಹೇಳ್ತಾನೆ ಇದ್ರಿ, ಶಾರದಾ ಸರಿ ಇಲ್ಲ, ಅವಳನ್ನ ನಂಬೇಡ ಅಂತ. ಆದರೆ ನಾನು ಆ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಯಾವಾಗಲೂ ಆ ವಿಷಯಕ್ಕೆ ನಾನು ನಿಮ್ಮನ್ನೇ ಬೈದಿದ್ದೀನಿ. ಆದರೆ ಈಗ ಶಾರದನ್ ಬುದ್ಧಿ ಎಂಥದ್ದು ಅಂತ ನನಗೂ ಗೊತ್ತಾಗಿದೆ. ನನಗೆ ಮಾತ್ರ ಅಲ್ಲ, ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗಿದೆ. ಸದ್ಯ ಈಗಲಾದ್ರೂ ಆ ಶಾರದನ್ ಬುದ್ಧಿ ನಿನಗೆ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ಹೌದು ರೀ, ನನಗೆಲ್ಲ ಗೊತ್ತಾಗಿದೆ. ಈ ವಿಷಯ ಎಲ್ಲ ಸಂತೋಷಂಗೆ ಹೇಳಲೇಬೇಕು ನಾನು. ಯಾಕಂದರೆ ನಾಳೆ ಅವನ ಲೈಫು ಇವಳಿಂದ ಹಾಳಾಗಬಾರ್ದಲ್ವಾ? ಅದಕ್ಕೆ ಅವನನ್ನು ಇಲ್ಲಿಗೆ ನಾನೇ ಫೋನ್ ಮಾಡಿ ಕರೆಸ್ತಾ ಇದ್ದೀನಿ. ಅಂಥದ್ದು ಏನಾಯ್ತು ಸುಮತಿ ಈಗ? ಏನಾಯಿತು, ಏನಾಗಿದೆ ಎಲ್ಲನೂ ಅವ್ನು ಬಂದಮೇಲೆ ನಿಮ್ಗಳಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನನ್ನ ಯಾರು ಈ ವಿಷಯದ ಬಗ್ಗೆ ಏನು ಕೇಳಬೇಡಿ. ಅಮ್ಮ, ಅಣ್ಣ ಅದಕ್ಕೆ ಫೋನ್ ಮಾಡಿದ. ಅವನು ಮತ್ತೆ ಸಂತೋಷ್ ಇಬ್ರು ಇವಾಗ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಅದು ಸರಿ, ಶಾರದಾ ಇಲ್ಲಿ ಹಿತ್ಲ ಕಡೆ ಒಬ್ಬರೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಸಂತೋಷ ಬರೋವರೆಗೂ ಅವನು ಇಲ್ಲಿಗೆ ಬರ್ತಾನೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಸರಿ. ಅಯ್ಯೋ, ನಾನು ಏನೋ ಮಾಡಕ್ಕೆ ಹೋಗಿ ಇವಾಗ ನಾನೇ ಸಿಕ್ಕಾಕೊಂಡಂಗಾಯ್ತಲ್ಲ. ಅಂದರೆ ನಾನು ಈ ಥರ ಎಲ್ಲ ಮಾಡಿದ್ದು ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗಿದೆ ಅಂತ ಆಯಿತು. ಅಯ್ಯೋ ದೇವ್ರೆ, ಮೊದಲೇ ಭಾವಂಗೆ ನನ್ನ ಮೇಲೆ ವಿಪರೀತ ಕೋಪ ಇದೆ. ನನ್ನ ಕಂಡ್ರೇ ಅವ್ರಿಗಾಗಲ್ಲ. ಅಕ್ಕ ಏನಾದರೂ ನನ್ನ ವಿಷಯ ಎಲ್ಲ ಭಾವನ ಹತ್ರ ಹೇಳಿದ್ರೆ ಅವ್ರ ತಕ್ಷಣ ಸಂತೋಷಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿಬಿಡ್ತಾರೆ. ಆಮೇಲೆ ಇವನನ್ನು ಸುಮ್ಮನೆ ಬಿಡ್ತಾನ? ಏನಪ್ಪ ಮಾಡೋದೀಗ? ಯಾವುದಕ್ಕೂ ಸಂತೋಷಂಗೊಂದು ಫೋನ್ ಮಾಡ್ತೀನಿ. ಅಯ್ಯೋ, ಇವನು ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಏನು ಮಾಡೋದು ಇವಾಗ? ಈಗ ನಾನು ಇವ್ರಿಗೆಲ್ಲ ಹೇಗೆ ಮುಖ ತೋರಿಸೋದು? ನನಗಂತೂ ಒಂದು ಅರ್ಥನೇ ಆಗ್ತಾ ಇಲ್ಲ. ಸಂತೋಷ, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ದೊಡ್ಡಪ್ಪ, ನೀವು ಹೇಗಿದ್ದೀರಾ? ದೊಡ್ಡಮ್ಮ ಹೇಗಿದ್ದೀರಾ? ಅದಕ್ಕೆ ಅಂಜಲಿ ಎಲ್ಲರೂ ಆರಾಮ? ನಾವೆಲ್ಲರೂ ಆರಾಮಾಗಿದ್ದೀವಪ್ಪ ಸಂತೋಷ. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ದೊಡ್ಡಮ್ಮ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ವರ್ಷ ಆಗೋಗಿತ್ತು. ದೊಡ್ಡಮ್ಮ, ಅಮ್ಮ ಎಲ್ಲಿ? ಶಾರದನ ಒಳಗಡೆ ಇರಬೇಕು. ದೊಡ್ಡಮ್ಮ, ನಾನು ಬರೋ ವಿಷಯ ಅಮ್ಮಂಗೆ ಹೇಳಬಾರ್ದು ಅಂತ ಹೇಳಿದ್ರಿ, ಯಾಕೆ ಅಂತ ಕೇಳ್ಬೋದಾ? ಅದೆಲ್ಲ ಆಮೇಲೆ ಹೇಳ್ತೀನಪ್ಪ ಸಂತೋಷ. ಮೊದಲು ತಿಂಡಿ ತಿನ್ನು ಹೋಗು. ತಿಂಡಿ ಎಲ್ಲ ಆಗಿದೆ ದೊಡ್ಡಮ್ಮ. ಸಂತೋಷನ ಮುಖ ನೋಡಿದ ತಕ್ಷಣ ಶಾರದಾ ಶಾಕಾಗಿ ನಿಂತ್ಕೊಂಡ್ಬಿಡ್ತಾಳೆ. ಯಾಕಮ್ಮ ಅಷ್ಟು ಗಾಬರಿ ಆಗಿದ್ಯಾ? ನಾನು ಬಂದಿದ್ದೀನಿ, ಖುಷಿ ಆಗ್ಲಿಲ್ವಾ? ಏನಪ್ಪ ಸಂತೋಷ ಈ ರೀತಿ ಕೇಳ್ತಿದ್ಯಾ? ಮಗ ಬಂದ್ರೆ ತಾಯಿ ಖುಷಿ ಆಗದೆ ಇರುತ್ತಾ? ಅದು ಸರಿ, ಒಂದು ಫೋನು ಮಾಡಿಲ್ಲ, ಏನಿಲ್ಲ, ಇದಕ್ಕಿದಂಗೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ, ಏನು ಸಮಾಚಾರ?
ನಾನು ಇಲ್ಲಿಂದ ಎದ್ದು ಹೋಗೋದೇ ವಾಸಿ. ಇಲ್ಲ ಅಂದರೆ ನಾನು ಏನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಿರಲ್ಲ. ಅದು ಅ, ಅದು ಇವಾಗ ಹೇಳಪ್ಪ ಸಂತೋಷ, ಪರವಾಗಿಲ್ಲ. ದೊಡ್ಡಮ್ಮನೆ ಫೋನ್ ಮಾಡಿ ನನ್ನ ಕರೆಸಿದ್ರು ಅಂತ ನಿಮ್ಮ ಅಮ್ಮಂಗೆ ಜೋರಾಗಿ ಕೇಳಿಸೋ ಹಾಗೆ ಹೇಳು. ಹೌದಮ್ಮ, ದೊಡ್ಡಮ್ಮನೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ಹೇಳ್ತೀನಪ್ಪ, ಅದನ್ನ ಹೇಳಕ್ಕೆ ಅಂತ ತಾನೇ ನಾನು ನಿನ್ನನ್ನು ಕರೆಸಿದ್ದು. ಅದು ಸರಿ ದೊಡ್ಡಮ್ಮ, ನಮ್ಮಮ್ಮ ಕೊಟ್ಟಿದ್ದ ಗಡಿಯಾರ ಎಲ್ಲಿ ಕಾಣಿಸ್ತಾನೆ ಇಲ್ಲ. ರೂಮಲ್ಲೆಲ್ಲಾದರೂ ಹಾಕಿದ್ದೀರಾ? ಸಂತೋಷ, ಇದುವರೆಗೂ ನನ್ನ ಕೋಪ ಸಿಟ್ಟು ಎಲ್ಲ ತಡ್ಕೊಂಡಿದ್ದೆ. ಆದರೆ ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಾನು ಎಲ್ಲ ವಿಷಯ ಹೇಳಬೇಕು ಅಂತಾನೆ ನಿನ್ನ ಇಲ್ಲಿವರೆಗೂ ಬರಕ್ಕೆ ಹೇಳಿದ್ದು. ನೋಡಪ್ಪ, ನಿಮ್ಮಮ್ಮ ನಮಗೆ ಗೃಹ ಪ್ರವೇಶಕ್ಕೆ ಅಂತ ಯಾವ ಗಡಿಯಾರನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅದೆಲ್ಲ ಬರೀ ಸುಳ್ಳು. ದೊಡ್ಡಮ್ಮ, ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನೀವು ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದೀರಾ? ಮೊದಲು ಅದನ್ನು ಹೇಳಿ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳು. ಪ್ರಜ್ವಲ್ ನಡೆದಿರೋ ಎಲ್ಲ ವಿಷಯನೂ ಸಂತೋಷ್ ಹತ್ರ ಹೇಳ್ತಾನೆ. ಕೇಳಿಸ್ಕೊಂಡಿಯಪ್ಪ ಸಂತೋಷ? ಪ್ರಜ್ವಲ್ ಹೇಳಿರೋ ಎಲ್ಲ ವಿಷಯನೂ ಸರಿಯಾಗಿ ಕೇಳಿಸ್ಕೊಂಡಿದ್ಯಾ? ಇವಾಗ ಹೇಳು, ನಿನ್ನನ್ನು ನಾನು ಇಲ್ಲಿ ಕರೆಸಿದ್ದು ಸರಿನಾ ತಪ್ಪಾ? ಅಮ್ಮ, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ಅಪ್ಪ ಮೊದಲಿಂದನೂ ಅಮ್ಮನ ಹತ್ರ ಹೇಳ್ತಾನೆ ಬಂದರು, ನಿನ್ನ ತಂಗಿನ ಆದಷ್ಟು ದೂರ ಇಡು, ಅವ್ರು ಸರಿ ಇಲ್ಲ ಅಂತ. ಆದರೆ ನಮ್ಮಮ್ಮ ಇವ್ರನ್ನ ನಂಬಿದ್ದಕ್ಕೆ ನಮಗೆಲ್ಲ ಸರಿಯಾಗಾಯಿತು. ನಾನೇನು ಇವ್ರಿಗೆ ಅನ್ಯಾಯ ಮಾಡಿದ್ದೀನಿ? ನಾನು, ಅಂಜಲಿ, ಅತ್ತೆ ಎಲ್ಲ ಎಷ್ಟು ಚೆನ್ನಾಗಿದ್ವಿ. ನಮ್ಮಿಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡೋ ಬುದ್ಧಿ ಯಾಕೆ ಇವ್ರಿಗೆ? ದೊಡ್ಡಮ್ಮ, ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವು ನನಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಒಳ್ಳೆಯದೇ ಆಯಿತು. ಅಲ್ಲಿದ್ದ ಪ್ರತಿಯೊಂದು ಕ್ಷಣನೂ ನಾನು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಪಾಪ ಅಮ್ಮ ಒಬ್ಬರೇ ಇದ್ದಾರೆ, ಹೇಗಿದ್ದಾರೋ ಏನೋ, ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಯಾರು ನೋಡ್ಕೊಳ್ತಾರೆ, ಬರೀ ಇದೇ ಯೋಚನೆ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಮ್ಮ, ನಾನು ಸುಮತಿ ಮನೆಗೆ ಹೋಗ್ತೀನಿ ಅಂತ ಹೇಳೋದೇ ತಡ. ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಹೇಗೋ ದೊಡ್ಡಮ್ಮ ಅಮ್ಮನ ಜೊತೆ ಇರ್ತಾರೆ ಅಂತ ನಾನು ಧೈರ್ಯವಾಗಿರ್ತಿದ್ದೆ. ಆದರೆ ಇವರು ಇದನ್ನೆಲ್ಲ ಮಾಡಿ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರು. ನೋಡಪ್ಪ ಸಂತೋಷ, ನಿಮ್ಮ ಅಮ್ಮನ ಮೇಲೆ ಚಾಡಿ ಹೇಳಕ್ಕೆ ಅಂತ ನಾನು ನಿನ್ನನ್ನು ಇಲ್ಲಿ ಕರೆಸಲಿಲ್ಲ. ನಾವು ಅತ್ತೆ ಸೊಸೆ ಚೆನ್ನಾಗಿದ್ದೀವಿ. ಪ್ರಜ್ವಲ್ ಪ್ರಾರ್ಥನೂ ಚೆನ್ನಾಗಿದ್ದಾರೆ, ಅಂಜಲಿ ಪ್ರಾರ್ಥನೂ ಚೆನ್ನಾಗಿದ್ದಾರೆ. ಅತ್ತಿಗೆ ನಾದ್ನಿ ಅತ್ತೆ ಸೊಸೆ ಗಂಡ ಹೆಂಡತಿ ಚೆನ್ನಾಗಿರೋದನ್ನ ನೋಡಿ ಇವಳಿಗೆ ಸಹಿಸ್ಕೊಳಕ್ಕಾಗಲ್ವಲ್ಲ? ನಾಳೆ ನಿನ್ನ ಮದುವೆ ಆದಮೇಲೆ ನೀನು ನಿನ್ನ ಹೆಂಡತಿ ಚೆನ್ನಾಗಿರೋದು ನೋಡಿ ಇವಳು ಸಹಿಸ್ಕೊತಾಳ? ನಿಮ್ಮಿಬ್ಬರನ್ನ ನೆಮ್ಮದಿಯಾಗಿರಕ್ಕೆ ಬಿಡ್ತಾಳ? ಅದಕ್ಕೆ ಈ ಎಲ್ಲ ವಿಚಾರ ನಿನಗೆ ಹೇಳಬೇಕು ಅಂತಾನೆ ನಾನು ನಿನ್ನಲ್ಲಿ ಕರೆಸಿದ್ದು ಅಷ್ಟೇ ಕಣಪ್ಪ. ದೊಡ್ಡಮ್ಮ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಮ್ಮ ನಿಮ್ಮ ಕುಟುಂಬದಲ್ಲಿ ಹುಳಿ ಹಿಂಡಕ್ಕೆ ಬಂದರು, ನೀವು ನಾಳೆ ನನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಆಸೆ ಪಡ್ತಿದ್ದೀರಾ, ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀರಾ. ನಿಜಕ್ಕೂ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಆದರೂ ಏನೂ ಗೊತ್ತಿಲ್ಲದೆ ಇರೋಂಗೆ ನಿಂತ್ಕೊಂಡಿದ್ಯಲ್ಲಮ್ಮ, ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಸಂತೋಷ, ನಾನು ಮಾಡಿದ ತಪ್ಪಿಗೆ ನೀನು ಕ್ಷಮೆ ಕೇಳೋ ಹಾಗಾಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಕ್ಷಮಿಸ್ಬೇಕಾದವನು ನಾನಲ್ಲ, ದೊಡ್ಡಮ್ಮ, ಅಣ್ಣ, ಅತ್ತಿಗೆ, ಅಂಜಲಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ನಾನು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು, ನನ್ನದೇ ತಪ್ಪು. ಸಂತೋಷ ಫಾರಿನಲ್ಲಿದ್ದಾನೆ, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಆದರೆ ನಮ್ಮ ಅಕ್ಕಂಗೆ ನೋಡ್ಕೊಳ್ಳೋಕ್ಕೆ ಭಾವ ಇದ್ದಾರೆ, ಮಗ ಇದ್ದಾನೆ, ಸೊಸೆ ಇದ್ದಾಳೆ, ಮಗಳು, ಅಳಿಯ ಎಲ್ಲರೂ ಇದ್ದಾರೆ. ಆದರೆ ನನಗೆ ಯಾವ ಸುಖ ಸಂತೋಷನೂ ಇಲ್ವಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ಈ ರೀತಿ ಎಲ್ಲ ಮಾಡಿಬಿಟ್ಟೆ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಸರಿ, ಇಷ್ಟೆಲ್ಲ ಮಾಡಿದ್ಯಲ್ಲ, ನಿಮ್ಗೆ ಇವಾಗ ಏನು ಸಿಕ್ತಮ್ಮ? ದೊಡ್ಡಮ್ಮನ ಕುಟುಂಬದಲ್ಲಿರೋ ಸಂತೋಷ ಸುಖ ಎಲ್ಲ ನಿನಗೆ ಸಿಕ್ಕಿದ್ಯಾ? ಅವ್ರಿಗಿರೋ ಸುಖ ಸಂತೋಷ ನೆಮ್ಮದಿನೋ ನೀನು ಕಿತ್ಕೊಂಡೇ ಹೊರತು ನಿನಗೇನು ಸಿಕ್ತಮ್ಮ ಇದರಿಂದ? ಹೇಳು. ಶಾರದಾ, ನೀ ಗೊತ್ತಾ, ನಮ್ಮ ಮದುವೆ ಆದಾಗ್ಲಿಂದನೂ ನಿಮ್ಮ ಭಾವ ನನ್ನ ಹತ್ರ ನಿನ್ನ ವಿಷಯವಾಗಿ ಮಾತಾಡ್ತಾನೆ ಇದ್ದಾರೆ. ನಿನ್ನ ತಂಗಿ ಸರಿ ಇಲ್ಲ, ಅವಳ ಬುದ್ಧಿ ಸರಿ ಇಲ್ಲ, ಅವಳನ್ನು ಆದಷ್ಟು ದೂರ ಇಡು ಅಂತ. ಆದರೆ ನಾನು ಅವ್ರ ವಿರುದ್ಧವಾಗಿ ಮಾತಾಡಿ ನಿನ್ನ ಪರವಾಗಿ ಅವ್ರ ಹತ್ರ ಮಾತಾಡ್ತಿದ್ದೆ. ನಿಮಗೆ ಅವೆಲ್ಲ ಗೊತ್ತಿಲ್ಲ, ನನ್ನ ತಂಗಿ ಸುದ್ದಿಗೆ ನೀವು ಬರಬೇಡಿ ಹಾಗೆ ಹೀಗೆ ಅಂತ. ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಆಮೇಲೆ ಬಂದ್ಯಲ್ಲ, ನೀನು ಹೋದ್ಮೇಲೆ ಪ್ರಜ್ವಲ್, ಪ್ರಾರ್ಥನಾ, ಅಂಜಲಿ ಎಲ್ಲರೂ ಹೇಳಿದ್ರು, ಇಲ್ಲ ಇದು ಚಿಕ್ಕಮ್ಮಂದೇ ಕೈವಾಡ,
ಅವರನ್ನ ನಂಬೇಡ ಅಂತ. ಆಗ್ಲೂ ನಾನು ನಿನ್ನ ನಂಬೆ. ಇಲ್ಲ, ನೀವೇ ಅವಳ ಮೇಲೆ ತಪ್ಪು ತಿಳ್ಕೊಂಡಿದ್ದೀರಾ ಅಂತ. ಆವಾಗ ಪ್ರಜ್ವಲು, ಪ್ರಾರ್ಥನಾ, ನಾನು, ಅಂಜಲಿ ಎಲ್ಲರೂ ಈ ಸರಿ ಶಾರದಾ ಬಂದಮೇಲೆ ಒಬ್ರಿಗೊಬ್ರಿಗೂ ಮಾತಾಡದೇ ಇರೋ ಥರ ನಾಟಕ ಆಡೋಣ. ಆಗ ಅವಳ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ಅಂತ ಎಲ್ಲರೂ ಮಾತಾಡ್ಕೊಂಡ್ರು. ಆ ಷರತ್ತಿಗೆ ನಾನು ಒಪ್ಕೊಂಡೆ. ನನಗಿಷ್ಟ ಇರಲಿಲ್ಲ. ಯಾಕೆ ಹೇಳು, ನಾನು ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೆ. ಆದರೆ ಆ ನಂಬಿಕೆ ಎಲ್ಲ ನೀನು ಒಂದೇ ಕ್ಷಣದಲ್ಲಿ ಎಲ್ಲನೂ ಹಾಳು ಮಾಡಿಬಿಟ್ಟೆ. ನಾನು ನಿನ್ನ ಒಂದು ವೇಳೆ ಕ್ಷಮಿಸ್ಬೋದು, ಆದರೆ ನಿನ್ನ ಯಾವತ್ತೂ ನಂಬಲ್ಲ. ನಾನು ಯಾಕೆ ಇಲ್ಲಿಗೆ ಸಂತೋಷನ ಕರೆಸ್ತೆ ಅಂದರೆ, ಬೇರೆಯವ್ರ ಮನೆ ಅತ್ತಿಗೆನಾದ್ನಿ ಅತ್ತೆ ಸೊಸೆ ಚೆನ್ನಾಗಿರೋದನ್ನ ನೀನು ಸಹಿಸ್ಕೊಳ್ಳಲ್ಲ ಅಂದರೆ, ನಿನ್ನ ಮಗ ನಿನ್ನ ಸೊಸೆ ಚೆನ್ನಾಗಿರೋದನ್ನ ನಿನ್ನ ಕೈಲಿಂದ ಸಹಿಸ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ಸಂತೋಷನ ಜೀವನ ಚೆನ್ನಾಗಿರಬೇಕು, ನಿನ್ನ ಬುದ್ಧಿ ಎಲ್ಲ ಅವನಿಗೆ ಗೊತ್ತಾಗಬೇಕು ಅಂತಾನೆ ನಾನು ಅವನ್ನ ಇಲ್ಲಿ ಕರೆಸಿದ್ದು. ಇದು ಸರಿನಾ ತಪ್ಪಾ ನನಗಂತೂ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿಗನ್ನಿಸ್ತು, ನಾನು ಅದನ್ನು ಮಾಡಿದ್ದೀನಿ. ಕೇಳಿಸ್ಕೊಂಡ್ಯೇನಮ್ಮ? ದೊಡ್ಡಮ್ಮ ಹೇಳೋದನ್ನು ಕೇಳಿಸ್ಕೊಂಡ್ಯಾ? ಅವರು ನಿನಗೆ ಅಕ್ಕ ಆಗಿ ತಂಗಿ ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅವ್ರಿಗೆ ಕ್ಷಮಿಸಿದ್ದಾರೆ. ಆದರೆ ಅವ್ರಿಗೆ ಯಾವತ್ತೂ ನಿನ್ನ ನಂಬಲ್ಲ ಅಂತಾನೂ ಹೇಳಿದ್ರು. ಯಾಕಮ್ಮ ಯಾಕೆ ಇಷ್ಟೆಲ್ಲ ಮಾಡ್ದೆ ನೀನು? ಇದರಿಂದ ನಿನಗೇನು ಪ್ರಯೋಜನ ಆಯಿತು ಹೇಳು? ತವ್ರ ಮನೆ ಅಂದರೆ ಹೆಣ್ಮಕ್ಳು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಹಂಬಲಿಸ್ತಾರೆ. ಆದರೆ ನಿನಗೆಲ್ಲಮ್ಮ ಇದೆ ತವರು? ಮಾವ ಏನೋ ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು, ಆದರೆ ಅತ್ತೆ ಮಾತಾಡಿಸ್ತಾರ? ನಿನ್ನ ದೊಡ್ಡಮ್ಮನ ಒಂದಿನೂ ಮಾತಾಡ್ಸಿದ್ದನ್ನು ನಾನು ನೋಡಲೇ ಇಲ್ಲ. ಮಾವನು ಅತ್ತೆಗೆ ಹೆದರ್ಕೊಂಡು ಸುಮ್ಮನಾಗ್ತಾರೆ. ನೀವಿಬ್ಬರು ಅಕ್ಕ ತಂಗಿರು ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ವಮ್ಮ? ಯಾಕಮ್ಮ ಈ ರೀತಿ ಮಾಡಿದೆ? ನಾನು ಅವಾಗಲೇ ಹೇಳಿದ್ನಲ್ಲಪ್ಪ, ಏನೋ ದುರಾಸೆ, ಹೊಟ್ಟೆ ಕಿಚ್ಚಿಂದ ಈ ರೀತಿ ಎಲ್ಲ ಮಾಡಿದೆ. ಇನ್ಮೇಲೆ ಯಾವತ್ತೂ ನಾನು ಈ ರೀತಿ ನಡ್ಕೊಳ್ಳಲ್ಲ. ದಯವಿಟ್ಟು ಎಲ್ಲರೂ ನನ್ನ ನಂಬಿ ಇದೊಂದು ಅವಕಾಶ ಕೊಡಿ. ನನ್ನ ತಪ್ಪನ್ನೆಲ್ಲ ನಾನು ತಿದ್ಕೊಳ್ತೀನಿ. ಏನು ನಿನ್ನ ನಂಬೇಕಾ? ಇಷ್ಟು ವರ್ಷ ನಾನು ಹೇಳಿದ್ ಕೇಳ್ದೆ ನನ್ನ ಹೆಂಡತಿ ನಿನ್ನ ನಂಬ್ಕೊಂಡು ಬಂದ್ಲಲ್ಲ, ಅವಳಿಗೆ ಸರಿಯಾಗಿ ಆಯ್ತು ಬಿಡು. ಮತ್ತೆ ನಿನ್ನ ನಂಬೇಕಂತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾಬಾ. ಇದುವರೆಗೂ ನಾನು ಮಾಡಿದ್ದೆಲ್ಲ ತಪ್ಪು, ಹೌದು, ಅದನ್ನು ನಾನು ಒಪ್ಕೊಳ್ತೀನಿ. ಆ ತಪ್ಪನ್ನೆಲ್ಲ ನಾನು ತಿದ್ಕೊಳ್ತೀನಿ. ಒಂದೇ ಒಂದು ಅವಕಾಶ ಮಾಡಿಕೊಡಿ, ದಯವಿಟ್ಟು ನನ್ನ ನಂಬಿ. ಶಾರದನ್ನ ಎಲ್ಲರೂ ಕ್ಷಮಿಸ್ತಾರ, ಮತ್ತೆ ಅವಳನ್ನ ಎಲ್ಲರೂ ನಂಬ್ತಾರ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.